ಇವತ್ತಿನ ಮಾತಿನ ಉದ್ದೇಶ ಅಂತ ಹೇಳಿದ್ರೆ ಕೆಲವೊಂದು ವಿಷಯಗಳು ನಿಮಗೆ ಸ್ಟಮಕ್ ಕ್ಯಾನ್ಸರ್ ಇಲ್ಲ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಇಲ್ಲ ಹೊಟ್ಟೆ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಸೊ ಮೊದಲಿಂದಾಗಿ ಇವಾಗ ನಮಗೆ ಫಸ್ಟು ಯಾವುದೇ ಅಂಗಗಳ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅದರದ್ದು ಏನು ಫಂಕ್ಷನ್ಸು, ಅದು ಎಲ್ಲಿ ಬರುತ್ತೆ, ಅದ್ರ ಬಗ್ಗೆ ಕೆಲವೊಂದು ನಮಗೆ ಇನ್ಫಾರ್ಮೇಷನ್ಸ್ ಬೇಕಾಗುತ್ತೆ. ಸೊ ಮೇಯ್ನಾಗಿ ಈ ಹೊಟ್ಟೆ ಅನ್ನೋದು ಈ ಅನ್ನನಾಳ ಆದಮೇಲೆ ಬರುವಂಥ ಭಾಗ. ಸೊ ಇದರಲ್ಲಿ ಮೇನ್ ಏನು ಅಂತ ಹೇಳಿದ್ರೆ ನಾವು ಏನೆಲ್ಲ ಸೇವಿಸ್ತೀವಿ, ಆಹಾರ ಸೇವಿಸ್ತೀವಿ, ಅದು ಅನ್ನನಾಳದಿಂದ ಬಂದು ಹೊಟ್ಟೆಯಲ್ಲಿ ಸೇರಿಕೊಳ್ಳುತ್ತೆ. ಸೊ ಹೊಟ್ಟೆಯಲ್ಲಿ ಮೇನ್ ಕೆಲಸ ಏನು ಅಂತಂದರೆ ಅದನ್ನು ಸ್ಟೋರೇಜ್ ಮಾಡೋದು ಅಂತ ಹೇಳಿದ್ರೆ ಕೆಲವೊಂದು ಸೀಮಿತ ಟೈಮಲ್ಲಿ ಫುಡ್ಡು ನಮ್ಮಲ್ಲಿ ಶೇಖರಣೆ ಆಗಿರುತ್ತೆ. ಅದರಿಂದಾಗಿ ನಮಗೆ ಒಂದು ಹೊಟ್ಟೆ ತುಂಬಿರೋ ಥರ ಒಂದು ಅಟ್ಲೀಸ್ಟ್ 3 to 4 hours ಹೊಟ್ಟೆ ಹಸಿವು ಇಲ್ಲದೆ ಇರೋ ಥರ ಅದನ್ನು ಮೇಂಟೈನ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಡೈಜೆಸ್ಟಿವ್ ಎನ್ಸೈಮ್ಸ್ ರಿಲೀಸ್ ಆಗಿ ಈ ಆಹಾರವನ್ನು ಚಿಕ್ಕ ಚಿಕ್ಕ ಅಣುವಾಗಿ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಡೈಜೆಸ್ಟಿವ್ ಎನ್ಸೈಮ್ಸ್ ರಿಲೀಸ್ ಆಗುತ್ತೆ. ಸೊ ಅದರದ್ದು ನೆಕ್ಸ್ಟ್ ಕೆಲಸ ಡೈಜೆಷನ್. ಸೊ ಕೆಲವೊಂದು ಕಾಂಪ್ಲೆಕ್ಸ್ ಡೈಜೆಷನ್ ಪ್ರೊಸೆಸ್ ಸ್ಟಮಕಲ್ಲಿ ಆಗುತ್ತೆ. ಸೊ ಇವಾಗ ಹಿಂದೆ ಗಾಂಧೀಜಿಯವರು ಹೇಳ್ತಾ ಇದ್ರು, ನೀವು ಎಷ್ಟು ತಿಂತೀರಾ ಅಷ್ಟು ನಿಮ್ಮ ಹೊಟ್ಟೆ ದೊಡ್ಡದಾಗುತ್ತೆ ಅಂತಂದರೆ ಹೊಟ್ಟೆ ಇಸ್ ಲೈಕ್ ಅ ರಬ್ಬರ್ ಬ್ಯಾಗ್. ಸೊ ನಾವು ಎಷ್ಟು ತಿಂತೀವಿ ಅಷ್ಟೊಂದು ಡಿಸ್ಟೆನ್ಸಿಬಲ್ ಆಗುತ್ತೆ. ಸ್ವಲ್ಪ ತಿನ್ನೋರು ಮುಂಚಿಂದಲೇ ಸ್ವಲ್ಪ ಪ್ರಮಾಣದಲ್ಲಿ ತಿಂದು ಅಭ್ಯಾಸ ಮಾಡಿರೋರಿಗೆ ಸ್ವಲ್ಪ ತಿಂದರೆ ಅಷ್ಟೇ ಹೊಟ್ಟೆ ತುಂಬಿರೋ ಥರ ಇರುತ್ತೆ. ಜಾಸ್ತಿ ತಿಂದು ಅಭ್ಯಾಸ ಇರೋರಿಗೆ ಎಷ್ಟು ಜಾಸ್ತಿ ತಿಂತಾರೆ ಅಷ್ಟು ಅದು ತಿನ್ನೋ ತನಕ ಇನ್ನೂ ಹೊಟ್ಟೆ ತುಂಬಿರೋ ಥರ ಸೂಚನೆ ಬರಲ್ಲ. ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ನಾನು ಮಾತಾಡೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಮೇನ್ ಇದು ನಮ್ಮದು ಶೇಖರಣೆ ಮತ್ತು ಅದನ್ನು ಡೈಜೆಸ್ಟ್ ಮಾಡೋದ್ರಲ್ಲಿ ಮೇನ್ ಇದು ಫಂಕ್ಷನಿಂಗ್ ಸ್ಟಮಕ್ಕಿಂದು. ಸೊ ಇದ್ರದ್ದು ಫಂಕ್ಷನಿಂಗ್ ಲಾಸ್ ಆದಾಗ ನಮಗೆ ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ ದಟ್ ಕ್ಯಾನ್ ಡಿಟರ್ಮೈನ್ ವೆದರ್ ವಿ ನೀಡ್ ಟು ಗೋ ಫಾರ್ ಫರ್ದರ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿ. ಸೊ ನೆಕ್ಸ್ಟ್ ಈ ಜಠರದ ಕ್ಯಾನ್ಸರ್ ಇಲ್ಲ ಹೊಟ್ಟೆ ಕ್ಯಾನ್ಸರ್ದ ಕಾಸ್ಗಳು ಅಂತ ಹೇಳಿದ್ರೆ ಕಾರಣಗಳು, ಯಾವ ಕಾರಣಗಳಿಂದ ಬರುತ್ತೆ. ಸೊ ಇವಾಗ ಎಲ್ಲ ನಮಗೆ ಕ್ಯಾನ್ಸರ್ಗಳು ನಮ್ಮ ದೇಹದಲ್ಲಿ ಯಾವುದೇ ಥರ ಕ್ಯಾನ್ಸರ್ ತಗೊಳ್ತೀವಿ ಅಂತ ಹೇಳಿದ್ರೆ ಮೇನ್ ಕಾರಣ ಇರೋದು ತಂಬಾಕು. ಸೊ ಈ ತಂಬಾಕನ್ನ ನಾವು ಸೇವನೆ ಮಾಡೋದ್ರಿಂದ ಒಂದು ಹೊಗೆಯಾಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಇಲ್ಲ ಸೇವನೆ ಅಂತ ಹೇಳಿದ್ರೆ ಈ ಪಾನ್ ಪರಾಗು ಇಲ್ಲ ಹೊಗೆ ಸೊಪ್ಪು, ಕಡ್ಡಿ ಪುಡಿ ಆ ಥರದಿಂದ ಇರ್ಬೋದು. ಅದರಲ್ಲಿ ಮೇನ್ ಕೆಮಿಕಲ್ ಇರೋದು ಅಂತ ಹೇಳಿದ್ರೆ ಈ ಟೊಬ್ಯಾಕೊ, ದಟ್ ಈಸ್ ನಿಕೋಟಿನ್. ಸೊ ಈ ನಿಕೋಟಿನ್ ಏನಿರುತ್ತೆ ಆ ಕೆಮಿಕಲ್ ನಮ್ಮ ಯಾವುದೇ ಥರದ ಬಾಯಿಂದ ಹಿಡಿದು ಅನ್ನನಾಳದಿಂದ ಇದು ಹೊಟ್ಟೆ ರಿಮೋಟ್ ಆಗಿ ಬ್ಲಾಡರ್ ಕ್ಯಾನ್ಸರ್ಸ್, ನಮ್ಮ ಮೂತ್ರಕೋಶದ ಕ್ಯಾನ್ಸರ್ಸ್ಗೂ ಕಾರ್ಸಿನೋಜನ್ ಅಂತ ಹೇಳ್ತೇವೆ. ಸೊ ಕ್ರೋನಿಕ್ ಎಕ್ಸ್ಪೋಜರ್ ತುಂಬ ವರ್ಷಗಳ ಥರ ಈ ಥರ ಸೇವನೆ ಮಾಡಿರೋದ್ರಿಂದ ನಮ್ಮ ನಾರ್ಮಲ್ ಆಗಿ ಮ್ಯೂಕೋಸಲ್ ಲೈನಿಂಗ್ ಇಲ್ಲ ಸೆಲ್ ಲೈನಿಂಗ್ ಏನಿರುತ್ತೆ ಈ ಥರ ಅನ್ನನಾಳದಲ್ಲಿ ಇರ್ಬೋದು, ಹೊಟ್ಟೆ ಭಾಗದಲ್ಲಿ ಇರ್ಬೋದು, ಅದು ಕ್ರಮೇಣವಾಗಿ ಪರಿವರ್ತನೆ ಆಗಿ ಕ್ಯಾನ್ಸರಸ್ ಸೆಲ್ಸ್ ಆಗಿ ಪರಿವರ್ತನೆ ಆಗುತ್ತೆ. So the main cause for this is tobacco. So that is one thing. Next is alcohol. Alcohol ಅಂತ ಹೇಳಿದ್ರೆ ಈ ಮದ್ಯಪಾನ. ಸೊ ಯಾವುದೇ ಥರ ಮದ್ಯಪಾನದಲ್ಲೂ ಹಲವಾರು ವೆರೈಟೀಸ್ಗಳಿದೆ. ಕೆಲವೊಂದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ಸ್ ತುಂಬ ಜಾಸ್ತಿ ಇದೆ. ಸೊ ಆ ಥರ ವಿಸ್ಕಿ, ರಮ್ ನಾವು ತೊಗೋಬೋದು, ಇದರಲ್ಲಿ ಮ್ಯಾಕ್ಸಿಮಮ್ ಆಲ್ಕೋಹಾಲ್ ಕಂಟೆಂಟ್ ಇರೋದು. ಸೊ ಕಾಂಬಿನೇಷನ್ ಆಫ್ ಟೊಬ್ಯಾಕೊ ಆ್ಯಂಡ್ ಆಲ್ಕೋಹಾಲ್, ದಿಸ್ ಇಸ್ ಅ ವೆರಿ ಡೇಂಜರಸ್ ಕಾಂಬಿನೇಷನ್. ಸೊ ಎಲ್ಲ ಥರದ ಅನ್ನನಾಳದಾಗಲಿ ಈ ಹೊಟ್ಟೆ ಕ್ಯಾನ್ಸರ್ಗಳಿಗಾಗಲಿ ಮೂಲ ಕಾರಣ ಇರೋದು ಈ ಥರ ಸೇವನೆಗಳು. ಸೊ ಥರ್ಡ್ ಅಂತ ಹೇಳಿದ್ರೆ ಈ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಗ್ಯಾಸ್ಟ್ರೈಟಿಸ್ ಅನ್ನೋದು ತುಂಬ ಕಾಮನ್ ಟರ್ಮ್. ನಮಗೆ ಹಲವಾರು ಪೇಷಂಟ್ಸ್ಗಳು ಬರ್ತಾರೆ, ನಮಗೆ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇದೆ, ಗ್ಯಾಸ್ಟ್ರೈಟಿಸ್ ಇದೆ, ಏನೋ ತೊಗೊಳ್ತೀವಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ ಏನು? ಸೊ ಯೂಶ್ವಲಿ ಹೊಟ್ಟೆ ಹಸುವಾದಾಗ ನಾವು ಟೈಮ್ ಕರೆಕ್ಟಾಗಿ ಊಟ ತೊಗೊಳ್ದಿಲ್ದೇ ಇರ್ಬೋದು, ಇಲ್ಲ ಊಟ ಸೇವನೆ ಆದಮೇಲೆ ಆದರೂ ಇರ್ಬೋದು. ಕೆಲವೊಬ್ಬರಿಗೆ ಮೇಲ್ ಹೊಟ್ಟೆಯಲ್ಲಿ ನೋವು ಬರುತ್ತೆ, ಉರಿ ಥರ ಬರುತ್ತೆ. ಸೊ ಉರಿ ಬಂದು ಕೆಲವೊಬ್ಬರಿಗೆ ಈ ಥರ ಮೇಲಿಂದ ಗ್ಯಾಸ್ ಬರೋದು ಹೇಳ್ತೀವಿ ನಾವು. ಫುಡ್ ರೆಜಿಜಿಟೇಷನ್, ಸ್ವಲ್ಪ ಊಟ ಮೇಲಕ್ಕೆ ಬರೋದಾದ್ರೂ ಇರ್ಬೋದು, ಇರಕ್ಟೇಷನ್ಸ್ ಅಂತ ಹೇಳ್ತೀವಿ, ಮೇಲಿಂದ ಗ್ಯಾಸ್ ಬರೋದಾದ್ರೂ ಇರ್ಬೋದು, ಆ ಥರ ಸಿಂಪ್ಟಮ್ಸ್ ಇರುತ್ತೆ. ಈ ಥರ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ಅಂತಂದರೆ ತುಂಬ ವರ್ಷಗಳಿಂದ ಈ ಥರ ಹೊಟ್ಟೆ ಉರಿ ಇರೋದು ಕೆಲವೊಂದು ಸತಿ ಲೇಟರ್ ಆನ್ ಪ್ರೊಸೆಸ್ಸಲ್ಲಿ ಕ್ಯಾನ್ಸರಸ್ ಆಗಿ ಕನ್ವರ್ಟ್ ಆಗಬಹುದು. ಆಯಿತಾ? ಸೊ ಇದರಲ್ಲಿ ಮೂಲ ಕಾರಣಗಳು ನಮಗೆ ಗ್ಯಾಸ್ಟ್ರೈಟಿಸ್ ಬರಲಿಕ್ಕೆ ಕಾರಣಗಳೇನು? ಒಂದು ಅಂತ ಹೇಳಿದ್ರೆ ಟೈಮ್ ಕರೆಕ್ಟಾಗಿ ನಾವು ಊಟ ಸೇವನೆ ಮಾಡದೇ ಇರೋದು. ಅದರಿಂದ ನಮಗೆ ಈ ಹೊಟ್ಟೆಯಲ್ಲಿ ಏನು ಅಸಿಡಿಕ್ ಜ್ಯೂಸಸ್ ಸೆಕ್ರೀಟ್ ಆಗಿರುತ್ತೆ, ಅದರಿಂದಾಗಿ ಅಲ್ಸರ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಅಲ್ಸರ್ ಫಾರ್ಮೇಷನ್ ಕ್ರಮೇಣವಾಗಿ ತುಂಬ ಲಾಂಗ್ ಟರ್ಮಲ್ಲಿ, ಇದೆಲ್ಲ ನಾವು ಕಾಮನ್ ಆಗಿ ಕಾಸಸ್ ಅಂತ ಹೇಳ್ತಿಲ್ಲ. ಸೊ ತುಂಬ ಲಾಂಗ್ ಟರ್ಮ್ ಪ್ರೊಸೆಸ್ಸಲ್ಲಿ ಇಟ್ ಕ್ಯಾನ್ ಗೆಟ್ ಕನ್ವರ್ಟ್ ಇನ್ ಟು ಕ್ಯಾನ್ಸರ್. ಸೆಕೆಂಡ್ ಅಂತಂದರೆ ತುಂಬ ಸ್ಪೈಸಿ ಫುಡ್ ಅಂತಂದರೆ ಈ ಗ್ರೀನ್ ಚಿಲ್ಲಿಯಲ್ಲಿ ಕ್ಯಾಪ್ಸಸಿನ್ ಅಂತ ಹೇಳಿ ಒಂದು ಕೆಮಿಕಲ್ ಇರುತ್ತೆ, ಅದರಿಂದಾಗಿನೂ ಇರಬಹುದು. ಇಲ್ಲ ನಾವು ಸ್ಮೋಕ್ಡ್ ಆರ್ ಸಾಲ್ಟೆಡ್ ಫುಡ್ ಪಿಕಲ್ಡ್ ಫುಡ್ಸ್ ಅಂತ ಏನು ತೊಗೊಳ್ತೀವಿ ಅದರಲ್ಲಿ ಸಾಲ್ಟ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ, ಈ ಸಾಲ್ಟ್ ಕಂಟೆಂಟ್ಸಿಂದಾಗಲೂ ಇರಬಹುದು. ಸೊ ಇದರಿಂದೆಲ್ಲ ಏನಾಗುತ್ತೆ, ಕ್ರೋನಿಕ್ ಇನ್ಫ್ಲಮೇಟರಿ ಪ್ರೊಸೆಸ್ ಅಂತ ಹೇಳಿ ಒಂಥರ ಹಲವಾರು ಚೇಂಜಸ್ ಆಗುತ್ತೆ ಹೊಟ್ಟೆಯಲ್ಲಿ, ಅದರಿಂದ ಅಲ್ಸರ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಈ ಅಲ್ಸರ್ಸ್ ಕ್ರಮೇಣವಾಗಿ ಹೀಲ್ ಆಗದೆ
ಕಂಟಿನ್ಯೂಸ್ ನಾವು ಈ ಥರ ಸ್ಪೈಸಿ ಫುಡ್ಡು ಇಲ್ಲ ಈ ಥರ ಫುಡ್ ಎಕ್ಸ್ಪೋಸ್ ಮಾಡ್ತಾ ಇದ್ದಂಗೆ ದ ಸೆಲ್ಸ್ ಕ್ಯಾನ್ ಗೆಟ್ ಕನ್ವರ್ಟ್ ಇನ್ ಟು ಕ್ಯಾನ್ಸರಸ್ ಸೆಲ್ಸ್. ಸೊ ಫೋರ್ತ್ ಅಂತ ಹೇಳಿದ್ರೆ ದರ್ ಇಸ್ ಅ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಾಲ್ಡ್ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಹೇಳಿ. ಇದು ನಾವು ತುಂಬ ರೇರ್ ಆಗಿ ಕೇಳಿಸ್ತಾ ಇರೋದು, ನಮ್ಮ ಮೆಡಿಕಲ್ ಟರ್ಮಲ್ಲಿ ನಮಗೆ ಇದು ಕಾಮನ್. ಸೊ ಯೂಶ್ವಲಿ ಈ ಥರ ಕ್ರೋನಿಕ್ ಗ್ಯಾಸ್ಟ್ರಿಕ್ ಪೇಷಂಟ್ಸನ್ನು ನಾವು ಎಂಡೋಸ್ಕೋಪಿ ಡಾಕ್ಟರ್ ಹತ್ರ ಕಳಿಸಿದಾಗ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ಕಳಿಸಿದಾಗ ಅವರು ಎಂಡೋಸ್ಕೋಪಿ ಮಾಡಿ ಅದರಲ್ಲಿ ಕೆಲವೊಂದು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಮಾಡಿದ್ರಲ್ಲಿ ಅದರಲ್ಲಿ ಪಾಸಿಟಿವ್ ಬಂದರೆ ಇದೊಂದು ಹೆಲಿಕೋಬ್ಯಾಕ್ಟರ್ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಇರುತ್ತೆ. ಸೊ ಈಗೇನು ಈ ಇನ್ಫೆಕ್ಷನ್ ಕ್ರೋನಿಕ್ ಪ್ರೊಸೆಸ್ ಆಗಿದ್ದು ಅದು ಲೇಟರ್ ಆನ್ ಕನ್ವರ್ಟ್ ಆಗುತ್ತೆ ಕ್ಯಾನ್ಸರಸ್ ಪ್ರೊಸೆಸ್ಗೆ. ಸೊ ಇದೆಲ್ಲ ಕಾರಣಗಳು ನಿಮಗೆ ಏನಕ್ಕೆ ತಿಳಿಸ್ತಾ ಇರೋದು ಅಂತ ಹೇಳಿದ್ರೆ ದೀಸ್ ಆರ್ ದ ಥಿಂಗ್ಸ್ ದಟ್ ಪೋಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಸ್ಟಮಕ್ ಕ್ಯಾನ್ಸರ್ ಆ್ಯಂಡ್ ವಿ ನೀಡ್ ಟು ಬಿ ಕೇರ್ಫುಲ್ ಅಬೌಟ್ ದಟ್. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಏನು ಮಾಹಿತಿ ಬೇಕು, ಇದು ಯಾವ ಥರ ಸಿಂಪ್ಟಮ್ಸಿಂದ ಬರ್ಬೋದು, ಬಿಕಾಸ್ ಸಿಂಪ್ಟಮ್ಸ್ ಬಂದಮೇಲೆ ನಾವು ಡಾಕ್ಟರ್ಸ್ ಹತ್ರ ತಲುಪೋದು. ಸೊ ಯಾವ ಥರ ಸಿಂಪ್ಟಮ್ಸ್ ಬಂದರೆ ನಾವು ವೈದ್ಯಕೀಯ ಸಲಹೆ ತಗೋಬೇಕು ಅಂತ ಹೇಳಿ. ಸೊ ಇವಾಗ ನಾನು ನಿಮಗೆ ಫಂಕ್ಷನ್ ಹೇಳಿದೆ. ಸೊ ಯಾವುದೇ ಆರ್ಗನಲ್ಲಿ ಕ್ಯಾನ್ಸರ್ ಬಂದಾಗ ನಾರ್ಮಲ್ ಸೆಲ್ಸು ಕ್ಯಾನ್ಸರಸ್ ಸೆಲ್ಸಾಗಿ ರಿಪ್ಲೇಸ್ ಆಗುತ್ತೆ. ಸೊ ಈ ಕ್ಯಾನ್ಸರ್ ಸೆಲ್ಸು ನಾರ್ಮಲ್ ಸೆಲ್ಸ್ದು ಕೆಲಸ ಮಾಡಲ್ಲ. ಸೊ ಯಾವ ಥರದ್ದು ಕೆಲಸ ಮಾಡಲ್ಲ ಅದ್ರ ಪ್ರಕಾರನೇ ಸಿಂಪ್ಟಮ್ಸ್ ನಿಮಗೆ ಕಾಣಿಸುತ್ತೆ. ಮೇನ್ ಅಂತ ಹೇಳಿದ್ರೆ ಇವಾಗ ಹೊಟ್ಟೆಯಲ್ಲಿ ನಾವು 3 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಒಂದು ಇವಾಗ ಅನ್ನನಾಳದಿಂದ ಹೊಟ್ಟೆಗೆ ಸೇರುವಂಥ ಜಾಗ, ಗ್ಯಾಸ್ಟ್ರೋ ಇಸೋಫಿಜಲ್ ಜಂಕ್ಷನ್ ಅಂತ ಹೇಳ್ತೀವಿ, ಅದೊಂದು ಭಾಗ. ಅದರಲ್ಲಿ ಕಾಯಿಲೆ ಕಾಣಿಸ್ಕೊಂಡ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಸಿಂಪ್ಟಮ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟಮಕ್ ಆಸ್ ಅ ಹೋಲ್, ಈ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಬಂದರೆ ಇನ್ನೊಂದು ಔಟ್ಲೆಟ್ ಅಂತ ಹೇಳ್ತೀವಿ, ಪೈಲೋರಸ್ ಅಂತ ಹೇಳಿ. ಸೊ ಈ ಜಾಗದಲ್ಲಿ ಕ್ಯಾನ್ಸರಸ್ ಗ್ರೋತ್ ಆದರೆ, ಸೊ ಈ 3 ಡಿವಿಷನ್ಸ್ಗಳಲ್ಲೂ ಕ್ಯಾನ್ಸರ್ಸ್ ಆಯಿತು ಅಂತ ಹೇಳಿದ್ರೆ ಬೇರೆ ಬೇರೆ ಸಿಂಪ್ಟಮ್ಸ್ ಬರ್ಬೋದು. ಜನರಲ್ ಸಿಂಪ್ಟಮ್ಸ್ ಸೇಮ್ ಇರುತ್ತೆ, ಅದನ್ನು ನಿಮಗೆ ಇಲಾಬ್ರೇಟ್ ಮಾಡ್ತೀನಿ. ಈ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಈ ಥರ ಇರುತ್ತೆ. ಸೊ ಇವಾಗ ಅನ್ನನಾಳ ಮತ್ತು ಹೊಟ್ಟೆ ಜಂಕ್ಷನಲ್ಲಿ ಏನು ಬರುತ್ತೆ, ಗ್ಯಾಸ್ಟ್ರೋ ಇಸೋಫೇಜಿಯಲ್ ಜಂಕ್ಷನಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಮೇನ್ ಆಗಿ ಬರೋದು ಅಂತ ಹೇಳಿದ್ರೆ ಇವಾಗ ಊಟ ಒಬ್ರಿಗೆ ತಗೊಳ್ತಿರ್ಬೇಕಾದ್ರೆ ತಡೆಯೋ ಥರ ಶುರು ಆಗುತ್ತೆ. ತಡೆಯೋದು ಇನಿಷಿಯಲಿ ಅವ್ರಿಗೆ ಸಾಲಿಡ್ ಫುಡ್ಸ್ಗೆ ಬರುತ್ತೆ. ಸಾಲಿಡ್ಸ್ ಅಂತ ಹೇಳಿದ್ರೆ ಇವಾಗ ಇನಿಷಿಯಲಿ ಅವ್ರು ಹೇಳ್ತಾರೆ ಈ ಥರ ಗಟ್ಟಿ ಪದಾರ್ಥಗಳು, ಇವಾಗ ಗಟ್ಟಿ ರೊಟ್ಟಿಗಳು ತಿಂದರೆ ಅದೆಲ್ಲ ತಡೆಯುತ್ತೆ ಅಂತ ಹೇಳಿ. ಸಾಫ್ಟ್ ಡಯಟ್ ತಿನ್ಲಿಕ್ಕಾಗುತ್ತೆ ಇನಿಷಿಯಲಿ. ನೆಕ್ಸ್ಟ್ ಸಾಫ್ಟ್ ಡಯಟ್, ಈ ಅನ್ನ ತಿಂದರೂ ಅವ್ರಿಗೆ ತಡೆಯೋ ಥರ ಆಗುತ್ತೆ, ಸಾಫ್ಟ್ ಇರೋ ಮುದ್ದೆ ತಿಂದರೂ ತಡೆಯೋ ಥರ ಆಗುತ್ತೆ. ನೆಕ್ಸ್ಟ್ ಪರಿವರ್ತನೆ ಆಗಿ ಲೇಟ್ರಾನ್ ಸ್ಟೇಜಸಲ್ಲಿ ಅವ್ರಿಗೆ ಲಿಕ್ವಿಡ್ ಡಯಟ್, ಈವನ್ ನೀರು ಜ್ಯೂಸು ಅಂತ ತೊಗೊಂಡ್ರು ಒಂಥರ ಅಬ್ಸ್ಟ್ರಕ್ಷನ್ ಆದಂಗೆ, ಇಳಿತಾ ಇಲ್ಲ ಅಂತ ಅನಿಸುತ್ತೆ, ಒಂಥರ ಬ್ಲಾಕ್ ಆದಂಗೆ ಅನಿಸುತ್ತೆ. ಇಳಿಯುತ್ತೆ ನಿಧಾನವಾಗಿ. ಇವಾಗ ಅವ್ರು ಏನಾದರೂ ಸಾಲಿಡ್ ಫುಡ್ ತೊಗೊಳ್ತಾರೆ ಅಂತ ಹೇಳಿದ್ರೆ, ರೊಟ್ಟಿ ಚಪಾತಿ ಅನ್ನ ತಿಂದ್ರು ಅಂತ ಹೇಳಿದ್ರು ತುಂಬಾ ನೀರು ಕುಡಿದು ಅದನ್ನ ಕೆಳಗಡೆ ಇಳಿಸಬೇಕಾಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಗ್ಯಾಸ್ಟ್ರೋಇಸೋಫಿಜಿಯಲ್ ಜಂಕ್ಷನ್ ಕ್ಯಾನ್ಸರ್. ಸೆಕೆಂಡ್, ಇವಾಗ ಹೊಟ್ಟೆ ಭಾಗದಲ್ಲಿ ಬಂದರೆ, ಇವಾಗ ಹೊಟ್ಟೆ ಅನ್ನೋದು ಒಂದು ವಿಶಾಲವಾದ ಒಂದು ಆರ್ಗನ್ನು. ಸೊ ಅದರಲ್ಲಿ ಏನಾದರೂ ಬಂದರೆ ಏನಾಗುತ್ತೆ ಅಂತಂದರೆ, ಇವಾಗ ನಾನು ಫಸ್ಟೇ ನಿಮಗೆ ಹೇಳಿದೆ ಸ್ಟಮಕ್ ಇಸ್ ಅ ಡಿಸ್ಟೆನ್ಸಿಬಲ್ ಆರ್ಗನ್ ಅಂತಂದರೆ ನಾವು ಎಷ್ಟು ತಿಂತೀವಿ ಅಷ್ಟದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಲಾಸ್ ಆಫ್ ಡಿಸ್ಟೆನ್ಸಿಬಿಲಿಟಿ, ಇವಾಗ ಈ ಕ್ಯಾನ್ಸರಸ್ ಸೆಲ್ಸ್ ನಾರ್ಮಲ್ ಸೆಲ್ಸ್ನ ರಿಪ್ಲೇಸ್ ಮಾಡ್ದಂಗೆ ಈ ಹೊಟ್ಟೆದು ಡಿಸ್ಟೆನ್ಸಿಬಿಲಿಟಿ ಹೋಗ್ಬಿಡುತ್ತೆ. ಸೊ ನಾವು ಸ್ವಲ್ಪ ತಿಂದರೂ ನಮಗೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಅರ್ಲಿಯಸ್ಟ್ ಸೈನ್ಸ್. ವಿ ಕಾಲ್ ಇಟ್ ಆಸ್ ಅರ್ಲಿ ಸಟೈಟಿ ಅಂತ ಹೇಳಿದ್ರೆ, ಮುಂಚೆ ಒಂದು ಇವಾಗ 3-4 ಇಡ್ಲಿ ತಿಂದಿರೋರು ಒಂದು ಇಡ್ಲಿಗೆ ಹೊಟ್ಟೆ ತುಂಬ್ದಂಗೆ ಆಗೋದು. ಸೊ ದಟ್ ಈಸ್ ಒನ್ ಆಫ್ ದ ಅರ್ಲಿಯಸ್ಟ್ ಸೈನ್ಸ್ ಆಫ್ ಕ್ಯಾನ್ಸರ್ ವಿಚ್ ಹ್ಯಾಸ್ ಟು ಬಿ ಪಿಕ್ಡ್ ಅಪ್, ಬಿಕಾಸ್ ಇದು ಪಿಕಪ್ ಮಾಡಿದಾಗಲೇ ನಮಗೆ ಇದು ಒನ್ ಆಫ್ ದ ಸೈನ್ಸ್. ನೆಕ್ಸ್ಟ್ ನಾವು ಇವ್ಯಾಲ್ಯೂಯೇಷನ್ಗೆ ಹೋಗಬೇಕು, ನೆಕ್ಸ್ಟ್ ಏನು ಟೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಾಗೋದು. ಥರ್ಡ್ ಪಾರ್ಟ್ ನಾನು ನಿಮಗೆ ಹೇಳಿದೆ, ಹೊಟ್ಟೆ ಔಟ್ಲೆಟ್. ಇಟ್ ಈಸ್ ಅಟ್ ದ, ಇವಾಗ ಅನ್ನನಾಳ ಬರುತ್ತೆ, ಹೊಟ್ಟೆ ಬರುತ್ತೆ, ನೆಕ್ಸ್ಟ್ ಹೊಟ್ಟೆ ಹೋಗಿ ಇಂಟೆಸ್ಟೈನ್ ಅಂತ ಹೇಳಿದ್ರೆ ನಮ್ಮ ವಾಟ್ ಯು ಕಾಲ್ ಸ್ಮಾಲ್ ಇಂಟೆಸ್ಟೈನ್ಗೆ ಸೇರ್ಕೊಳ್ಳುತ್ತೆ. ಈ ಸ್ಮಾಲ್ ಇಂಟೆಸ್ಟೈನ್ ಸೇರ್ಕೊಳ್ಳೋ ಜಾಗದಲ್ಲಿ ಪೈಲೋರಸ್ ಅಂತ ಏನು ಪಾರ್ಟ್ ಬರುತ್ತೆ ಅದು ಸ್ವಲ್ಪ ಚಿಕ್ಕ ಪಾರ್ಟ್. ಅದರಲ್ಲಿ ಏನಾದರೂ ಗ್ರೋತ್ ಬಂತು ಅಂತಂದರೆ ಅಬ್ಸ್ಟ್ರಕ್ಟಿವ್ ಸಿಂಪ್ಟಮ್ಸ್ ಬಂದ್ಬಿಡುತ್ತೆ. ಅಬ್ಸ್ಟ್ರಕ್ಟಿವ್ ಸಿಂಪ್ಟಮ್ಸ್ ಅಂತಂದರೆ ತಿನ್ನೋದೆಲ್ಲ ಇಳಿಯುತ್ತೆ, ಹೊಟ್ಟೆಯಲ್ಲಿ ತುಂಬಿಕೊಳ್ಳುತ್ತೆ, ಬಟ್ ಅದು ಅಲ್ಲೇ ನಿಲ್ಲುತ್ತೆ, ಕೆಳಗಡೆ ಇಳಿಯಲ್ಲ. ಸೊ ಯೂಶ್ವಲಿ ಮಾರ್ನಿಂಗ್ ತಿಂದಿದ್ದೆಲ್ಲ ಸಾಯಂಕಾಲ ವಾಮಿಟಿಂಗ್ ಥರ ಆಗಿಬಿಟ್ಟು ಹೊರಗಡೆ ಬಂದುಬಿಡುತ್ತೆ. ಇಲ್ಲ ಒಂದು 2 ದಿವಸ ಆದಮೇಲೆ ಹಳೆ ಫುಡ್ ಎಲ್ಲ ಶೇಖರಣೆ ಆಗಿ ಅದು ವಾಮಿಟಿಂಗ್ ಥರ ಬರ್ಬೋದು. ಸೊ ಈ ಥರ ಅಬ್ಸ್ಟ್ರಕ್ಟಿವ್ ಸಿಂಪ್ಟಮ್ಸ್ ಅಂತಂದರೆ ಮೇನ್ ಆಗಿ ವಾಮಿಟಿಂಗ್ ಬರುತ್ತೆ. ಸೊ ವಾಮಿಟಿಂಗಲ್ಲಿ ಫುಡ್ ಪಾರ್ಟಿಕಲ್ಸ್ ಆದರೂ ಬರ್ಬೋದು, ಫ್ರೆಶ್ ಆಗಿ ನಾವು ತಿಂದಿದ ತಕ್ಷಣ ಅದು ವಾಪಸ್ ಬರ್ಬೋದು, ಹಳೆ ಫುಡ್ ಬರ್ಬೋದು, ಕೆಲವೊಂದು ಸತಿ ಅದು ಅಲ್ಸರೇಷನ್ ಆಗಿ ಬ್ಲಡ್ ಮಿಶ್ರಿತವಾಗಿ ಹೆಮಟಮಿಸಿಸ್ ಅಂತ ಹೇಳ್ತೀವಿ, ರಕ್ತವಾಂತಿ ಆದರೂ ಆಗ್ಬೋದು. ಓಕೆ, ಸೊ ದೀಸ್ ಆರ್ ದ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ರಿಲೇಟೆಡ್ ಟು ಪರ್ಟಿಕ್ಯುಲರ್ ಸೈಟ್ಸ್ ಆಫ್ ದ ಸ್ಟಮಕ್. ಆಯಿತಾ. ನೆಕ್ಸ್ಟ್ ಜನರಲ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಇವಾಗ ಒಂದು ಮನುಷ್ಯ ಊಟ ತಗೊಳ್ತಾ ಇಲ್ಲ, ಊಟ ತಗೊಳ್ಳೋದು ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಏನಾಗುತ್ತೆ, ವೇಟ್ ಲಾಸ್ ಆಗುತ್ತೆ. ಸೊ ಕ್ರಮೇಣವಾಗಿ ವೇಟ್ ಲಾಸ್, ಸಿಗ್ನಿಫಿಕೆಂಟ್ ವೇಟ್ ಲಾಸ್. ಸೊ ವಿ ಕಾಲ್ ಇಟ್ ಆಸ್ ಅನ್ಇಂಟೆನ್ಷನಲ್ ಸಿಗ್ನಿಫಿಕೆಂಟ್ ವೇಟ್ ಲಾಸ್ ಅಂತ ಹೇಳಿದ್ರೆ, ಅವ್ರೇನು ಡಯಟ್ ಮಾಡ್ತಾ ಇಲ್ಲ, ಅವ್ರೇನು ಎಕ್ಸಸೈಸ್ ಮಾಡ್ತಾ ಇಲ್ಲ, ಬಟ್ ಕ್ರಮೇಣವಾಗಿ ವೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಓವರ್ ದ ಪಾಸ್ಟ್ 3 months 6 months ಈ ಥರ ಕ್ರಮೇಣವಾಗಿ ದೇಹದ ತೂಕ ಕಡಿಮೆ ಆಗ್ತಾ ಇದ್ರೆ, ಸಿಗ್ನಿಫಿಕೆಂಟ್ ಅಂತಂದರೆ ನಾವು ಮೋರ್ ದೆನ್ 10% ಆಫ್ ದ ಬಾಡಿ ವೇಟ್ ಅಂತ ಹೇಳ್ತೀವಿ. ಸೊ ಇವಾಗ ಒಂದು 100 kg
ಒಬ್ರು ಎಕ್ಸಾಂಪಲ್ ತಗೊಂಡ್ರೆ ಒಂದು 10 kg ಕಡಿಮೆ ಆಗಿದೆ ಓವರ್ ದ ಪಾಸ್ಟ್ 6 months ಅಂತಂದ್ರೆ ದಟ್ ಈಸ್ ಅ ಸಿಗ್ನಿಫಿಕೆಂಟ್ ವೇಟ್ ಲಾಸ್ ವಿಚ್ ರಿಕ್ವೈರ್ಸ್ ಇವ್ಯಾಲ್ಯೂಯೇಷನ್. ಸೊ ಒಂದ್ಸತಿ ದೇಹ ತೂಕ ಕಡಿಮೆ ಆದಂಗೆ ವೀಕ್ನೆಸ್ ಬರುತ್ತೆ. ಸೊ ಜನರಲ್ ಆಗಿ ಅವರು ನೋಡ್ಲಿಕ್ಕೂ ಕ್ಷೀಣಿಸಿರೋ ಥರ ಕಾಣಿಸ್ತಾರೆ. ಸೊ ದಿಸ್ ಇಸ್ ಅ ಜನರಲ್ ಸಿಂಪ್ಟಮ್ ಆಫ್ ಆಲ್ ಕ್ಯಾನ್ಸರ್ಸ್ ರಿಲೇಟೆಡ್ ಟು ಸ್ಟಮಕ್ ಕ್ಯಾನ್ಸರ್. ಬಿಕಾಸ್ ಅಗೈನ್ ನಾವು ಆಹಾರ ಸೇರಿಲ್ಲ ಅಂತಂದ್ರೆ ಇದೆಲ್ಲ ನಾರ್ಮಲ್ ಸಿಂಪ್ಟಮ್ಸ್ ನಮಗೆ. ಸೊ ಓಕೆ, ನಿಮಗೆ ಸಿಂಪ್ಟಮ್ಸ್ ಬಂತು, ಸರಿ, ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ? ಸೊ ಯು ವಿಲ್ ಹ್ಯಾವ್ ಟು ವಿಸಿಟ್ ಅ ಡಾಕ್ಟರ್. ಸೊ ತಜ್ಞರು ಯಾರು ಇದರಲ್ಲಿ ಫಸ್ಟ್ ನೀವು ಹೋಗಬೇಕು ಅಂತ ಹೇಳ್ತಾ ಇರೋದು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇಲ್ಲ ಎಂಡೋಸ್ಕೋಪಿಸ್ಟ್ ಹತ್ರ. ಬಿಕಾಸ್ ನಮಗೆ ಮೇನ್ ಏನೇ ಈ ಥರ ಹೊಟ್ಟೆದು ಕ್ಯಾನ್ಸರ್ ಆದರೂ ಒಂದು ಬಾಯಿಂದ ಎಂಡೋಸ್ಕೋಪಿ ಅಂತ ಹೇಳಿ ಒಂದು ಕ್ಯಾಮರಾ ಹಾಕಿ ಟ್ಯೂಬ್ ಹಾಕಿ ಪರೀಕ್ಷೆ ಮಾಡಿ ಅನ್ನನಾಳ ಹೊಟ್ಟೆನ ನೋಡಿಬಿಟ್ಟು ಅದರಲ್ಲಿ ಏನಾದರೂ ತೊಂದರೆ ಇದೆಯಾ, ಏನಾದರೂ ಅಲ್ಸರ್ ಇದೆಯಾ, ಏನಾದರೂ ಇವಾಗ ಗ್ರೋತ್ ಇದೆಯಾ ಅದನ್ನು ಫಸ್ಟ್ ನೋಡಬೇಕಾಗುತ್ತೆ. ಆ ಥರ ಇದ್ದಲ್ಲಿ ಅದರದ್ದು ಬಯಾಪ್ಸಿ ಒಂದು ಸಣ್ಣ ತುಣುಕನ್ನು ತೆಗೆದುಬಿಟ್ಟು ಅವರು ಮೈಕ್ರೋಸ್ಕೋಪಿಕ್ ಟೆಸ್ಟ್ಗೆ ಕಳಿಸ್ಕೊಡ್ತಾರೆ. ದೆನ್ ಏನಾದರೂ ಈ ಥರ ನಾನು ನಿಮಗೆ ಹೇಳಿದೆ ಒಂದು ಅದರ್ ಇಂಪಾರ್ಟೆಂಟ್ ಕಾಸ್ ಫಾರ್ ಸ್ಟಮಕ್ ಕ್ಯಾನ್ಸರ್ ಹೆಲಿಕೋಬ್ಯಾಕ್ಟರ್ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಆ ಥರ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದ್ರೆ ಆ ಇನ್ಫೆಕ್ಷನ್ಗೆ ಒಂದು ರಟ್ ಟೆಸ್ಟ್ ಅಂತ ಹೇಳಿ ಒಂದು ಕಾರ್ಡ್ ಟೆಸ್ಟ್ ಮಾಡ್ತಾರೆ ಅವರು, ಅಲ್ಲಿಂದ ಸೆಕ್ರಿಷನ್ಸನ್ನು ತೆಗೆದು. ಆ ಟೆಸ್ಟ್ ಏನಾದರೂ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಸೊ ಇದೆಲ್ಲ ನಮಗೆ ನೆಕ್ಸ್ಟು ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇಟ್ ಈಸ್ ಅ ಸಿಂಪಲ್ ಅಲ್ಸರ್ ನೋಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಈ ಥರ ಇಟ್ ಈಸ್ ಅನ್ ಅಲ್ಸರೇಟಿವ್ ಡಿಸೀಸ್ ಅಂತ ಹೇಳ್ತಾರೆ. ಕೆಲವೊಂದು ಆ್ಯಂಟಿಗ್ಯಾಸ್ಟ್ರಿಕ್ ಮೆಡಿಸಿನ್ಸ್ ಕೊಡ್ತಾರೆ ನಿಮಗೆ, ಅದರಿಂದ ಕ್ರಮೇಣವಾಗಿ ತಗೊಂಡು ಅದು ಇಂಪ್ರೂವ್ಮೆಂಟ್ ಆಗ್ಬೋದು. ಫುಡ್ಡು ಡೈಟ್ರಿ ಚೇಂಜಸ್ ಎಲ್ಲ ಸ್ವಲ್ಪ ಮಾಡ್ಕೋಬೇಕು, ಅದರಿಂದಲೂ ಇಂಪ್ರೂವ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಏನಾದರೂ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಕೋರ್ಸ್ ಕೊಡ್ತಾರೆ. ಆಲ್ಮೋಸ್ಟ್ ನಾವು 15 days ತನಕ ಅದೊಂದು ಕೋರ್ಸ್ ಟ್ಯಾಬ್ಲೆಟ್ಸ್ ಯೂಸ್ ಮಾಡಬೇಕು. ಅದರಲ್ಲಿ ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹೋಗುತ್ತೆ. ಆ್ಯಂಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ನಾನು ಹೇಳಿದೆ ಒನ್ ಆಫ್ ದ ಕಾಸಸ್ ಕ್ರೋನಿಕ್ ಆಗಿ ಅದಿದ್ದರೆ ಇಟ್ ಕ್ಯಾನ್ ಕನ್ವರ್ಟ್ ಇನ್ ಟು ಕ್ಯಾನ್ಸರ್. ಸೊ ಅಗೈನ್ ವಿ ಆರ್ ರೆಡ್ಯೂಸಿಂಗ್ ದ ರಿಸ್ಕ್ ಫಾರ್ ಸ್ಟಮಕ್ ಕ್ಯಾನ್ಸರ್. ಥರ್ಡ್ ಅಂತ ಹೇಳಿದ್ರೆ ಇವಾಗ ಈ ಬಯಾಪ್ಸಿ ಟೆಸ್ಟಲ್ಲಿ ಮೈಕ್ರೋಸ್ಕೋಪಿಕ್ ರಿಪೋರ್ಟ್ ನಮಗೆ ಏನಾದರೂ ಬಂದು ಅದು ಕ್ಯಾನ್ಸರ್ ಅಂತ ಹೇಳಿ ನಮಗೆ ಪ್ರೂವ್ ಆದರೆ ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್ ದಟ್ ಇಟ್ ಶೋಸ್ ದಟ್ ಇಟ್ ಇಸ್ ಅ ಸ್ಟಮಕ್ ಕ್ಯಾನ್ಸರ್ ಆರ್ ಜಠರದ ಕ್ಯಾನ್ಸರ್ ಅಂತ ಹೇಳಿ. ಸೊ ಇವಾಗ ಸ್ಟಮಕ್ ಕ್ಯಾನ್ಸರ್ ಅಂತ ಒಂದ್ಸತಿ ನಮಗೆ ಖಚಿತವಾದ ಮೇಲೆ ಅದರಲ್ಲೂ ಕೆಲವೊಂದು ಟೈಪ್ಸ್ ಇದೆ. ಇಟ್ ಕ್ಯಾನ್ ಬಿ ಐದರ್ ಅ ಕಾರ್ಸಿನೋಮಾ ಆರ್ ಸಮಟೈಮ್ಸ್ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾನ್ಸರ್. ಇಟ್ ಕ್ಯಾನ್ ಬಿ ಅ ಲಿಂಫೋಮಾ, ಇಟ್ ಕ್ಯಾನ್ ಬಿ ಅ ನ್ಯೂರೋಎಂಡೋಕ್ರೈನ್ ಟ್ಯೂಮರ್. ದರ್ ಆರ್ ಡಿಫ್ರೆಂಟ್ ವೆರೈಟೀಸ್ ಆಫ್ cancers. So cancer ಅನ್ನೋದು it's a broad terminology. Again we'll have to categorize what type of cancer because each type of cancer is managed differently. Or ಕೆಲವೊಂದು ಜಿಸ್ಟ್ ಅಂತ ಹೇಳಿ ರೇರ್ ಕ್ಯಾನ್ಸರ್ಸ್ ಇರುತ್ತೆ. So there are various mimickers of cancers also that we'll have to find out. That microscopic report ನಮಗೆ ಹೇಳುತ್ತೆ. ಸೊ ಒಂದ್ಸತಿ ನಮಗೆ ಕನ್ಫರ್ಮೇಷನ್ ಕ್ಯಾನ್ಸರ್ ಅಂತ ಬಂದಮೇಲೆ ನಾವು ಸ್ಟೇಜಿಂಗ್ ಮಾಡಬೇಕಾಗುತ್ತೆ. ಇದು ಹೊಟ್ಟೆಗಷ್ಟೇ ಸೀಮಿತವಾಗಿದೆಯಾ, ಇಲ್ಲ ಹೊಟ್ಟೆ ಹೊರಗಡೆ ಲಿಂಫ್ ನೋಟ್ಸ್ಗೆ ಹರಡಿದೆಯಾ, ಇಲ್ಲ ಹೊಟ್ಟೆ ಲಿಂಫ್ ನೋಟ್ಸ್ ಬಿಟ್ಟು ಬೇರೆ ಜಾಗಕ್ಕೆ ಅಂತಂದ್ರೆ ಅಕ್ಕಪಕ್ಕ ಜಾಗ ಅಂತ ಹೇಳಿದ್ರೆ ನಾವು ಯೂಶಲಿ ಸ್ಟಮಕ್ಕು, ಲಂಗ್ಸು, ನಮ್ಮದು ಹೊಟ್ಟೆ ಪರದೆ ಪೆರಿಟೋನಿಯಂ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ತೀವಿ. ಸೊ ಸ್ಟೇಜಿಂಗ್ ಮಾಡಬೇಕಾಗುತ್ತೆ. ಸ್ಟೇಜಿಂಗ್ ಕ್ಯಾನ್ ಬಿ ಅ CT ಸ್ಕ್ಯಾನ್, ಇಟ್ ಕ್ಯಾನ್ ಬಿ ಅ ಹೋಲ್ ಬಾಡಿ CT ಸ್ಕ್ಯಾನ್ ವಿಚ್ ಇನ್ವಾಲ್ವ್ಸ್ ದ ಲಂಗ್ಸ್, ದ ಲಿವರ್, ಆರ್ ಇಟ್ ಕ್ಯಾನ್ ಬಿ ಅ PET CT ಸ್ಕ್ಯಾನ್ ಆಲ್ಸೋ. ಸೊ ಸ್ಕ್ಯಾನ್ ಮಾಡಿದ್ಮೇಲೆ ನಮಗೆ ಸ್ಟೇಜ್ ಗೊತ್ತಾಗುತ್ತೆ ಇದು ಯಾವ ಸ್ಟೇಜಲ್ಲಿ ಇದೆ. ಸೊ ಎಲ್ಲ ಥರ ಸಾಲಿಡ್ ಕ್ಯಾನ್ಸರ್ಸ್ ಥರ ಸ್ಟಮಕಲ್ಲೂ there are 4 stages ಆಫ್ ಕ್ಯಾನ್ಸರ್, 1, 2, 3 and 4 ಆಯಿತಾ. ಸೊ ಅರ್ಲಿಯಸ್ಟ್ ಸ್ಟೇಜಸ್ ಅಂತ ಹೇಳಿದ್ರೆ ಬರೀ ಎಂಡೋಸ್ಕೋಪಿಕ್ ಡಯಾಗ್ನೋಸಿಸ್ ಅಲ್ಲಷ್ಟೇ ಬಂದು ಲಿಂಫ್ ನೋಟ್ಸ್ಗೂ ಸೀಮಿತವಾಗಿರದಂಥ ಕ್ಯಾನ್ಸರ್ ಅಂತ ಹೇಳಿದ್ರೆ ಇಟ್ ಈಸ್ ಅ ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್, ಸ್ಟೇಜ್ 1 ಕ್ಯಾನ್ಸರ್. ಸೊ ಈ ಥರ ಅರ್ಲಿಯಸ್ಟ್ ಸ್ಟೇಜಸ್ ಆಫ್ ಕ್ಯಾನ್ಸರ್ಸಲ್ಲಿ ನಮಗೆ ಮೇನ್ ಟ್ರೀಟ್ಮೆಂಟ್ ಇರೋದು ಸರ್ಜರಿ, ಆಪರೇಷನ್ ಮಾಡಿ ಹೊಟ್ಟೆ ಭಾಗನ ತೆಗೆಯೋದು. ಸೊ ಅಗೇನ್ ಹೊಟ್ಟೆ ಭಾಗನ ತೆಗೆಯೋದು ಅಂತ ಹೇಳಿದ್ರೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಜರಿ. ಅದರಲ್ಲಿ ದೇ ಡೂ ಸಮಥಿಂಗ್ ಕಾಲ್ಡ್ ಡಿಸ್ಟಲ್ ಗ್ಯಾಸ್ಟ್ರೆಕ್ಟಮಿ. ಬರೀ ಹೊಟ್ಟೆದು ದ ಲಾಸ್ಟ್ ಪಾರ್ಟ್ ನಾನು ಹೇಳ್ದೆಲ್ಲ ಸೆಕೆಂಡ್ ಜಾಯ್ನಿಂಗ್ ದ ಇಂಟೆಸ್ಟೈನ್ ಆ ಪಾರ್ಟಲ್ಲಿದ್ದರೆ ಬರೀ ಡಿಸ್ಟಲ್ ಗ್ಯಾಸ್ಟ್ರೆಕ್ಟಮಿ ಅಂತೇಳಿ ಅದಷ್ಟೇ ತೆಗಿತಾರೆ. ಇಲ್ಲ ದೇ ಕ್ಯಾನ್ ಡೂ ಅ ರಾಡಿಕಲ್ ಗ್ಯಾಸ್ಟ್ರೆಕ್ಟಮಿ ವೆರ್ ದ ಹೋಲ್ ಸ್ಟಮಕ್ ಇಸ್ ರಿಮೂವ್ಡ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಜರಿ ದಟ್ ಅಕಾರ್ಡಿಂಗ್ಲಿ ಅದು ಯಾವ ಭಾಗ ಹೊಟ್ಟೆಯಲ್ಲಿ ಇನ್ವಾಲ್ವ್ ಆಗಿದೆ ಅದ್ರ ಮೇಲೆ ದ ಸರ್ಜನ್ ಡಾಕ್ಟರ್ ವಿಲ್ ಪ್ಲಾನ್ ದ ಸರ್ಜರಿ. ಸೊ ಸರ್ಜರಿ ಆದಮೇಲೆ ನೆಕ್ಸ್ಟ್ ನಮಗೆ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ನಾವು ಎಡಿಷನಲ್ ಆಗಿ ಕೀಮೋಥೆರಪಿ ಕೊಡಬೇಕಾ, ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡಬೇಕಾ, ಇದೆಲ್ಲ ಎಡಿಷನಲ್ ಟ್ರೀಟ್ಮೆಂಟ್ಸ್ ಕೊಡೋದು ಸ್ಟೇಜ್ ಮೇಲೆ ಆ್ಯಂಡ್ ಅಗೇನ್ ಕ್ಯಾನ್ಸರ್ ರಿಕರೆನ್ಸ್ ಕಡಿಮೆ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಸ್ಟೇಜ್ ಇವಾಗ ಸ್ಟೇಜ್ 2, ಸ್ಟೇಜ್ 3ಯಲ್ಲಿದ್ದರೆ ಇವಾಗ ಹೊಟ್ಟೆ ಭಾಗ ಬಿಟ್ಟು ಅದು ಲಿಂಫ್ ನೋಟ್ಸ್ಗೆಲ್ಲ ಹರಡಿದೆ ಅಂತ ಹೇಳಿದ್ರೆ ನಾವು ಇನಿಷಿಯಲಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಆ ಟ್ರೀಟ್ಮೆಂಟ್ ಯೂಶ್ವಲಿ ಕೀಮೋಥೆರಪಿ ಆಗಿರಲೂಬಹುದು ಇಲ್ಲ ರೇಡಿಯೇಷನ್ ಆಗಿರಲೂಬಹುದು. ಈ ಥರ ನಾವು ಟ್ರೀಟ್ಮೆಂಟ್ ಕೊಟ್ಟು ಕಾಯಿಲೆನ ಕರಗಿಸ್ಬಿಟ್ಟು ಮತ್ತೆ ಆಪರೇಷನ್ಗೆ ತಗೊಳ್ತೀವಿ. ಆಪರೇಷನ್ ಆದಮೇಲೂ ಕಂಪ್ಲೀಷನ್ ಟ್ರೀಟ್ಮೆಂಟ್ ಅಂತೆಲ್ಲ ಇರುತ್ತೆ. ಅದೆಲ್ಲ ನಿಮಗೆ ತಜ್ಞರು ಯಾವ ಥರ ಸ್ಟೇಜ್ ಮೇಲೆ ಯಾವ ಅಂಗ ಇನ್ವಾಲ್ವ್ ಆಗಿದೆ ಸ್ಟಮಕ್ ಇದು ಭಾಗದಲ್ಲಿ ಅಂತ ಹೇಳ್ಕೊಂಡು ಅದನ್ನು ತಿಳಿಸ್ತಾರೆ. ಸೊ ದ ಥರ್ಡ್ ಈ ಸ್ಟೇಜ್ 4 ಕ್ಯಾನ್ಸರ್. ಸ್ಟೇಜ್ 4 ಅಂತ ಹೇಳಿದ್ರೆ ಇದು ಹೊಟ್ಟೆ ಭಾಗ, ಹೊಟ್ಟೆ ಲಿಂಫ್ ನೋಟ್ಸ್ ಸುತ್ತ ಇರೋ ಲಿಂಫ್ ನೋಟ್ಸ್ ಬಿಟ್ಟು ಬೇರೆ ಕಡೆಗೆ ಸ್ಪ್ರೆಡ್ ಆಗಿರ್ಬೋದು. ಇಟ್ ಕುಡ್ ಹ್ಯಾವ್ ಸ್ಪ್ರೆಡ್ ಇನ್ ಟು ದ ಲಿವರ್, ಲಂಗ್ಸ್ ಆರ್ ಎನಿ ಅದರ್ ಆರ್ಗನ್ಸ್. ದಟ್ ಈಸ್ ಅಗೇನ್ ಡಿಟೆಕ್ಟೆಡ್ ಆನ್ ಸ್ಕ್ಯಾನಿಂಗ್. ಈ ಥರ ನಾವು ಸ್ಟೇಜಿಂಗ್ ಸ್ಕ್ಯಾನ್ ಮಾಡಿದಾಗೆ ಗೊತ್ತಾಗುವಂಥದ್ದು. ಸೊ ಅಡ್ವಾನ್ಸ್ಡ್ ಕ್ಯಾನ್ಸರ್ಸಲ್ಲಿ ನಾವು ಕಾಯಿಲೆನ ಕಂಟ್ರೋಲ್ ಮಾಡಲಿಕ್ಕೆ, ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೊಡಲಿಕ್ಕೆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಆ ಥರದಲ್ಲಿ
ಒಂದು ನಮಗೆ ಡಯಾಗ್ನೋಸಿಸ್ ಬರುತ್ತೆ. ಸೊ ದ ಡಯಾಗ್ನೋಸಿಸ್ ಇಂಪಾರ್ಟೆಂಟ್ ಫಾರ್ ಲೇಬಲಿಂಗ್ ವಾಟ್ ಟೈಪ್ ಆಫ್ ಕ್ಯಾನ್ಸರ್ ಇಟ್ ಇಸ್. ಸೊ ಸ್ಟೇಜ್ 4 ನಮಗೆ ಕಂಟ್ರೋಲ್ಗೆ ಇವಾಗ ಹಲವಾರು ಹೊಸ ಮೆಡಿಸಿನ್ಸ್ ಬಂದಿದೆ. ದರ್ ಆರ್ ಟಾರ್ಗೆಟೆಡ್ ಡ್ರಗ್ಸ್ ದಟ್ ಆರ್ ಅವೈಲೇಬಲ್, ದರ್ ಆರ್ ಇಮ್ಯುನೋಥೆರಪೀಸ್ ದಟ್ ಆರ್ ಅವೈಲೇಬಲ್ ಫಾರ್ ಸ್ಟಮಕ್ ಕ್ಯಾನ್ಸರ್ಸ್. ಸೊ ಅದಕ್ಕೋಸ್ಕರ ಅದೇನು ನಾವು ಬಯಾಪ್ಸಿ ಮಾಡಿ ಎಂಡೋಸ್ಕೋಪಿ ಮಾಡಿ ಬಯಾಪ್ಸಿ ತೆಗೆದು ಸ್ಯಾಂಪಲ್ ತೆಗೆದಿರ್ತೀವಿ, ಅದನ್ನು ನಾವು ಹೆಚ್ಚಿನ ಟೆಸ್ಟ್ ಮಾಡ್ಕೊಳ್ತೀವಿ. ಆ ಹೆಚ್ಚಿನ ಟೆಸ್ಟ್ ಪ್ರಕಾರ ನಾವು ಪೇಷಂಟ್ಗೆ ಇಟ್ ಈಸ್ ಅ ಪರ್ಸನಲೈಸ್ ಮೆಡಿಸಿನ್. ಸೊ ಆ ಪೇಷಂಟ್ಗೆ ಆ ಟ್ಯೂಮರ್ಗೆ ಯಾವ ಥರ ಟಾರ್ಗೆಟ್ ಐಡೆಂಟಿಫೈ ಆಗಿದೆ ಆ ಪ್ರಕಾರವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಈ ಥರ ಟ್ರೀಟ್ಮೆಂಟ್ ಕೊಟ್ಟು ಕಾಯಿಲೆನ ಕಂಟ್ರೋಲ್ ಮಾಡಿಕೊಂಡು ಸೊ ಎಷ್ಟು ದಿನ ಸಿಂಪ್ಟಮ್ಯಾಟಿಕ್ ಕಂಟ್ರೋಲ್ ಆಗುತ್ತೆ ಅದನ್ನು ನೋಡ್ಕೊಳ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟಮಕ್, ವಾಟ್ ಆರ್ ದ ಸಿಂಪ್ಟಮ್ಸ್ ವೆನ್ ದ ಸ್ಟಮಕ್ ಇಸ್ ಇನ್ವಾಲ್ವ್ಡ್, ವಾಟ್ ಆರ್ ದ ಕಾಸಸ್ ಫಾರ್ ಸ್ಟಮಕ್ ಕ್ಯಾನ್ಸರ್, ಇದರದ್ದು ಸ್ಟೇಜಿಂಗ್ ಯಾವ ಥರ ಇವ್ಯಾಲ್ಯೂಯೇಷನ್ ಮಾಡಬೇಕು ನಾವು ಆ್ಯಂಡ್ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ. ಮೇನ್ ಅಂತಂದರೆ ಇದರಲ್ಲಿ ನಾವು ಯಾವ ಥರ ಇದನ್ನು ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿ. ಸೊ ಎಲ್ಲ ಕ್ಯಾನ್ಸರ್ಸಲ್ಲೂ ಬಂದ ಮೇಲೆ ಕತೆ ಇರೋದೇ ಒಂದು, ಕಂಡುಹಿಡಿಬೇಕು, ಟ್ರೀಟ್ಮೆಂಟ್ ಮಾಡಬೇಕು. ಇದನ್ನು ಯಾವ ಥರ ಪ್ರಿವೆಂಟ್ ಮಾಡಬೇಕು? ಪ್ರಿವೆನ್ಷನ್ ಅಂತಂದರೆ ಲೈಫ್ ಸ್ಟೈಲ್ ಚೇಂಜಸ್. ಸೊ ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ ಒಂದು ಇದು ಈ ಸ್ಪೈಸಿ ಫುಡ್, ಲಾಂಗ್ ಟರ್ಮ್ ಸ್ಪೈಸಿ ಫುಡ್ ಅವಾಯ್ಡ್ ಮಾಡೋದು, ಎಸ್ಪೆಷಲಿ ತುಂಬ ಖಾರದ್ದು, ತುಂಬ ಸಾಲ್ಟೆಡ್ ಫುಡ್ಸು ಅಂಥದ್ದನ್ನು ಅವಾಯ್ಡ್ ಮಾಡೋದು. ಇನ್ನೊಂದು ಒಬೆಸಿಟಿ ಅಂತ ಹೇಳಿದ್ರೆ ದೇಹದ ಹೆಚ್ಚು ತೂಕ ಇರೋದು ಒಂದು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಸ್ಟಮಕ್ ಕ್ಯಾನ್ಸರ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದ ತೂಕ ಹೆಚ್ಚಿರೋ ಥರ ಹೆಚ್ಚಾದಂಗೆ ಫ್ಯಾಟ್ ಅಕ್ಯುಮುಲೇಟ್ ಆಗೋದೇ ಈ ವೇಸ್ಟಲ್ಲಿ. ಸೊ ವೇಸ್ಟಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆದಾಗ ಅಲ್ಲಿ ಅದು ನಮ್ಮದು ಸ್ಪಿಂಕ್ಟರ್ ಇರುತ್ತೆ, ಗ್ಯಾಸ್ಟ್ರೋಇಸೋಫೇಜಲ್ ಸ್ಪಿಂಕ್ಟರ್ ಅಂತ ಹೇಳ್ತೀವಿ, ಅಲ್ಲಿ ಅದು ಒತ್ಬಿಟ್ಟು ಕ್ರೋನಿಕ್ ರಿಜಜಿಟೇಷನ್ ಆಗ್ತಾ ಇರುತ್ತೆ, ಹೊಟ್ಟೆದು ಊಟ ಎಲ್ಲ ಮೇಲೆ ಬರ್ತಿರುತ್ತೆ. ದಟ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಲಾಟ್ ಆಫ್ ಚೇಂಜಸ್ ಇನ್ ದ ಸೆಲ್ಸ್. ಕ್ರೋನಿಕ್ ಆಗಿ ಅಲ್ಸರ್ಸ್ ಆಗುತ್ತೆ, ಅಲ್ಸರ್ಸ್ ಕ್ಯಾನ್ ಚೇಂಜ್ ಇನ್ ಟು ಕ್ಯಾನ್ಸರಸ್ ಸೆಲ್ಸ್ ಆಲ್ಸೋ. ಸೊ ಹೋಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇನ್ಕ್ಲೂಡಿಂಗ್ ಕಂಟ್ರೋಲ್ ಆಫ್ ಯುವರ್ ಫುಡ್, ಕಂಟ್ರೋಲ್ ಆಫ್ ಯುವರ್ ಡಯಟ್ ಆ್ಯಂಡ್ ಎ ಹೆಲ್ದಿ ಲೈಫ್ ಸ್ಟೈಲ್. ಆ್ಯಂಡ್ ಯಾವುದಾದ್ರೂ ಈ ಥರ ಸಿಂಪ್ಟಮ್ಸ್ ನಿಮಗೆ ಕಂಡು ಬಂದಲ್ಲಿ ಆದಷ್ಟು ಬೇಗ ನೀವು ಡಾಕ್ಟರ್ಸನ್ನ ಕಂಡುಹಿಡಿದು ಅದಕ್ಕೆ ನೆಕ್ಸ್ಟ್ ಯಾವ ಥರ ತಪಾಸಣೆ ಮಾಡಿಸ್ಕೋಬೇಕು, ಯಾವ ಥರ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಅರ್ಲಿ ಸ್ಟೇಜಲ್ಲಿ ಇದ್ದರೆ ಕ್ಯೂರ್ ರೇಟ್ಸು ತುಂಬ ಹೈ ಚಾನ್ಸಸ್ಸಲ್ಲಿರುತ್ತೆ. ಸೊ ಅದನ್ನು ನೀವು ಮುಂದುವರಿಸ್ಕೊಂಡು ಮುತುವರ್ಜಿಯಿಂದ ಇದನ್ನೆಲ್ಲ ಮಾಡಬೇಕಾಗುತ್ತೆ.